ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಒಂದು ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಲಾಗಲ್ಲಿ ಕಾರ್ನ ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕಿಂತ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಪೂಜೆ ಮಾಡಿಕೊಂಡು ಇಲ್ಲಿ ಶೋರೂಮ್ಗೆ ಬಂದ್ವಿ. ಈ ಒಂದು ಶೋರೂಮ್ ಬಂದು ಹೋಂಡೈ ಅವ್ರದ್ದು. ಸೊ ಕಾರೂ ಬಂದುಬಿಟ್ಟು ನಾವು ತೊಗೊತಾ ಇರೋದು i20 ಆಸ್ತಾ. ಅಂದರೆ ಈ ಒಂದು ಇಯರಲ್ಲಿ ಹೊಸದಾಗಿ ಬಿಟ್ಟಿರುವಂಥದ್ದೇ ಕಾರ್ ಇದು. ಸೊ ಇದು ಕಂಪ್ಲೀಟಾಗಿ ಟಾಪ್ ಎಂಡ್ ಗಾಡಿ i20 ಆಸ್ತಾ. ಸೊ ಈ ಒಂದು ಕಾರ್ ತೊಗೋಬೇಕು ಅಂತ ತುಂಬ ದಿನದಿಂದ ಸರ್ಚ್ ಮಾಡಿನೇ ತೊಗೊಂಡಿದ್ದು. ಸೊ ಈ ಒಂದು i20ನಲ್ಲಿ ಗಾಡಿ ಬಂದ್ಬಿಟ್ಟು ಅಂದರೆ ಕಲರ್ ಬಂದುಬಿಟ್ಟು ಈ ಒಂದು ರೆಡ್ ಕಲರೇ ಇಷ್ಟ ಆಯಿತು. ಅದಕ್ಕೆ ಇದನ್ನೇ ತೊಗೊಂಡ್ವಿ. ಸೊ ಆ್ಯಕ್ಚುಲಿ ನಮ್ಮ ಪ್ಲ್ಯಾನೇ ಬೇರೆ ಇದ್ದಿದ್ದು ಕಂಪ್ಲೀಟಾಗಿ. ಇದಕ್ಕಿಂತ ಮುಂಚೆ 3 ಮಂತ್ಸ್ ಮುಂಚೆನೇ ನಾವು ಎಕ್ಸ್ಟರ್ನ ಬುಕ್ ಮಾಡಿದ್ವಿ, ಹೊಸದಾಗಿ ಲಾಂಚ್ ಆಗಿರೋ ಗಾಡಿ. ಸೊ ಅದು ನಮಗೆ ಟೈಮಿಗೆ ಎಕ್ಸಾಕ್ಟಾಗಿ ಸಿಗಲಿಲ್ಲ. ಆಲ್ಮೋಸ್ಟ್ 2 ಮಂತ್ಸ್ ಲೇಟೇ ಆಯಿತು. ನಾವು ಮೋಹಿಗೆ ಬರ್ಡೇ ದಿನವೇ ಈ ಒಂದು ಕಾರ್ ತೊಗೋಬೇಕು ಅಂತ ಅಂದ್ಕೊಂಡು ಅದನ್ನು ಬುಕ್ ಮಾಡಿದ್ವಿ. ಬಟ್ ಆ ಟೈಮ್ಗೆ ಈ ಒಂದು ಕಾರ್ ಸಿಗಲಿಲ್ಲ. ಸೊ ಸಡನ್ಲಿ ಮತ್ತು ಶೋರೂಮ್ಗೆ ವಿಸಿಟ್ ಆದಮೇಲೆ ಇನ್ಸ್ಟೆಂಟಾಗಿ ಪ್ಲ್ಯಾನ್ ಚೇಂಜ್ ಆಯಿತು. ಸೊ ಅದಕ್ಕೋಸ್ಕರ ಇದು ಹೊಸದಾಗಿ ಲಾಂಚ್ ಆಗಿರೋ ಅಂದರೆ ಅಡೈ ಮಾಡೆಲ್ ಚೇಂಜ್ ಆಗಿದೆ, ಹೊಸದಾಗಿ ಲಾಂಚ್ ಆಗಿದೆ ಅಂತ ಸೊ ಹೇಳಿದ್ರು. ಸೊ ನೋಡೋಣ ಬಿಡು, ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ಗಾಡಿನ ಪರ್ಚೇಸ್ ಮಾಡಿದ್ವಿ. ಸೊ ಇದರಲ್ಲಿ ಟಾಪ್ ಎಂಡಲ್ಲಿ ಒಳ್ಳೆ ಫೀಚರ್ಸ್ ಕೂಡ ಇತ್ತು, ವಿತ್ ಸನ್ರೂಫು ಇತ್ತು. ಸೊ ಮೊಹಿಗೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಸೊ ಇದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡ್ವಿ. ಆ ಗಾಡಿ ಸಿಗದೇ ಇರೋ ಕಾರಣ ಇದನ್ನು ಅನ್ಎಕ್ಸ್ಪೆಕ್ಟೆಡಾಗಿ ತೊಗೋಬೇಕಾಯಿತು. ಸೊ ಇದಾದಮೇಲೆ ಮೊಹಿಗೆ ಬರ್ಡೇ ದಿನವೇ ಈ ಒಂದು ಕಾರ್ನ ತೊಗೊಂಡ್ವಿ. ಸೊ ಕಾರು ಕೂಡ ಸಿಕ್ತು. ಮತ್ತು ಈ ಕಾರ್ ರೇಟು ಎಷ್ಟು ಲಕ್ಷಪ್ಪ ಏನು ಅಂತ ಹೇಳೋದಾದರೆ ನಾನು ಎಕ್ಸಾಕ್ಟಾಗಿ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳೋದಾದರೆ ಒಂದೊಂದು ಶೋರೂಮಲ್ಲಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ಪ್ಲೇಸಲ್ಲಿ ಡಿಫ್ರೆಂಟ್ ಆಗಿರುವಂತಹ ಪ್ರೈಸ್ ಇರುತ್ತೆ. ಸೊ ನಾನು ಎಕ್ಸಾಕ್ಟಾಗಿ ಹೇಳೋದ್ರಿಂದ ಅವರಿಗೂ ಕೂಡ ಪ್ರಾಬ್ಲಮ್ ಆಗೋದು ಬೇಡ. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನೀವು ಶೋರೂಮ್ಗೆ ಹೋದರೆ ಒಂದೊಂದು ರೀತಿ ಇರುತ್ತೆ. ಮತ್ತು ಗೂಗಲನ್ನು ಚೆಕ್ ಮಾಡ್ಬೋದು. ಎಕ್ಸ್ಟ್ರಾ ಫೀಚರ್ಸ್ ಬೇಕು, ಎಕ್ಸಸರೀಸ್ ಬೇಕಂದರೆ ಇನ್ನೂ ಆ್ಯಡ್ ಆಗ್ತಾ ಹೋಗುತ್ತೆ. ಈ ಒಂದು ಕಾರ್ ನಾವು ಪರ್ಚೇಸ್ ಮಾಡಿದ್ದು 12+ ಅಂತಲೇ ಹೇಳ್ಬೋದು. ಸೊ ಎಕ್ಸಾಕ್ಟಾಗಿ ಹೇಳೋದಿಲ್ಲ, ಸೊ ಪ್ಲಸ್ ಅಂತ ಆ್ಯಡ್ ಮಾಡಿದ್ದೀನಿ. ಇದರ ಮೇಲೇನೂ ಕೂಡ ಇರುತ್ತೆ, ಏಕೆಂದರೆ ಎಕ್ಸಸರೀಸು ನಮಗೆ ಫೀಚರ್ಸ್ ಬೇಕಂದರೆ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಎಕ್ಸಾಕ್ಟಿ ಹೇಳಿಲ್ಲ, ಅಪ್ರಾಕ್ಸಿಮೇಟ್ಲಿ ಹೇಳಿದ್ದೀನಿ. ಇದಾದ ನಂತರ ದೇವಸ್ಥಾನಕ್ಕೆ ಹೋಗಿ ಮೊದಲನೇ ದಿನವೇ ಪೂಜೆ ಮಾಡಿಸ್ಬೇಕು, ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡು ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ. ಸೊ ಪೂಜೆನೂ ಅಷ್ಟೇ ತುಂಬ ಚೆನ್ನಾಯಿತು. ಮತ್ತು ಕಾರೂ ಅಷ್ಟೇ ನಾವು ಶೇಡ್ ಬಂದುಬಿಟ್ಟು ಇದರಲ್ಲೂ 3 ಕಲರ್ಸ್ ಇತ್ತು ಅನಿಸುತ್ತೆ. ಬಟ್ ನಮಗೆ ಇದೇ ಇಷ್ಟ ಆಯಿತು, ಇದೇ ಒಂದು ಕಾರ್ ಚೆನ್ನಾಗಿರುತ್ತೆ ಅಂತ. ಸೊ ಕಾರಲ್ಲೂ ಅಷ್ಟೇ ಇನ್ಸೈಡ್ ಆಗಿರ್ಬೋದು, ಔಟ್ಸೈಡ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಸೊ ನಮಗೆ ಆ ಒಂದು ಬಜೆಟ್ಟಿಗೆ ಇದೇ ಇರಲಿ ಸಾಕು ಅಂತ ವಿತ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಅಂದರೆ ಈ ಒಂದು ನಾವು ತೊಗೊಂಡಿರೋಂಥ ರೇಟಲ್ಲಿ ಇನ್ನೂ ಡಿಫ್ರೆಂಟ್ ಆಗಿರೋದು ಸಿಗ್ತಾಯಿತ್ತು. ಬಟ್ ನಮಗೆ ಕಂಪ್ಲೀಟಾಗಿ ಸೇಫ್ಟಿನೂ ಇರಬೇಕು ಮತ್ತು ಟಾಪ್ ಎಂಡೇನೂ ಇರಬೇಕು ಅಂತ ಇದಕ್ಕೆ ಹೋದ್ವಿ. ಮತ್ತು ಇದು ಅಷ್ಟೇ ಬ್ಯಾಕ್ ಸೈಡು ಡಿಫ್ರೆಂಟ್ ಆಗಿರುವಂತಹ ಮಾಡೆಲೇ ಹೊಸದಾಗಿ ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಈ ಗಾಡಿಗೆ ಹೋದ್ವಿ. ಕಂಪ್ಲೀಟಾಗಿ ಇಷ್ಟ ಆಯಿತು. ಸೊ ಥಿಂಕ್ ಮಾಡಿನೇ ತೊಗೊಂಡ್ವಿ. ಸೊ ತುಂಬಾ ಚೆನ್ನಾಗಿದೆ. ಈ ಒಂದು ಬಡ್ಜೆಟ್ಟಿಗಾದರೆ ನಮಗೆ ಎಲ್ಲ ಫೀಚರ್ಸ್ ಬೇಕು ಅಂದರೆ ಎಕ್ಸಸರೀಸ್ ಫೀಚರ್ಸ್ ಇದೆಲ್ಲದನ್ನು ಆ್ಯಡ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಈ ಗಾಡಿಗೆ ಹೋದ್ವಿ. ಇನ್ನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ವಿ. ವಿಡಿಯೋನ ಕೊನೆ ತನಕ ನೋಡಿ. ಇದಾದ ನಂತರ ನಮ್ಮ ಮನೆ ದೇವರಿಗೆ ಅಲ್ಲಿಗೂ ಹೋದ್ವಿ. ಅಲ್ಲಿನೂ ಕೂಡ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡು ಅಲ್ಲಿಗೂ ಕೂಡ ಹೋದ್ವಿ. ಸೊ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ನೋಡೋಣ ಬನ್ನಿ. ಪೂಜೆ ಸಿಂಪಲ್ಲಾಗಿ ಮುಂಚೆನೇ ಎಲ್ಲದನ್ನು ಪ್ರಿಪೇರ್ ಮಾಡಿಕೊಂಡು ಹೋಗಿದ್ವಿ ಪೂಜೆ ಮಾಡಿಸೋದಕ್ಕೆ ಅಂತ. ಅಂದರೆ ಶೋರೂಮ್ಗೆ ಹೋಗೋದಕ್ಕಿಂತ ಮುಂಚೆನೇ ಏನೇನು ಪೂಜಾ ಸಾಮಗ್ರಿಗಳು ಬೇಕು ಇದನ್ನೆಲ್ಲ ತೊಗೋಬೇಕು ಅಂತ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ. ಸೊ ಅದ್ರ ಪ್ರಕಾರವಾಗಿಯೇ ದೇವಸ್ಥಾನಕ್ಕೆ ಹೋಗಿ ಮೊದಲನೇ ಪೂಜೆ ಗಣೇಶಂದಾಗಿರಬೇಕು ಅಂತಲೇ ಸೊ ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ದು. ಸೊ ತುಂಬ ಚೆನ್ನಾಗಿ ಕೂಡ ಪೂಜೆ ಮಾಡಿಕೊಟ್ರು, ಎಲ್ಲ ತುಂಬ ಚೆನ್ನಾಗಾಯಿತು.
ಇದಾದ ನಂತರ ನಮ್ಮ ಮನೆ ದೇವರು ಎಲ್ಲಮ್ಮ ದೇವರು ಮತ್ತು ಬೀರಲಿಂಗೇಶ್ವರ. ಸೊ ಇಲ್ಲಿಗೆ ಕೂಡ ಬಂದ್ವಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋದಂಗೆ ಆಗುತ್ತೆ ಅಂತ. ಮತ್ತು ಇಲ್ಲೂ ಕೂಡ ಇನ್ನೊಂದು ಎಲ್ಲಮ್ಮ ದೇವ್ರದ್ದೇನೆ ದೇವಸ್ಥಾನ ಓಪನಿಂಗ್ ಇತ್ತು. ಸೊ ಅಲ್ಲಿಗೂ ಕೂಡ ಬಂದ್ವಿ. ಸೊ ಇದು ಒಂದು ನಮ್ಮ ಮನೆಯ ದೇವರು ಎಲ್ಲಮ್ಮ ದೇವಿ ದೇವಸ್ಥಾನ. ಸೊ ತುಂಬ ಆಸೆ ಇತ್ತು. ಸೊ ನಮ್ಮ ಹಸ್ಬೆಂಡ್ಗೂ ಅಷ್ಟೇ ಫಸ್ಟ್ ಟೈಮ್ ಕಾರ್ ತಗೊಂಡಾಗ ಇಲ್ಲಿಗೆ ಹೋಗಬೇಕು ದೇವಸ್ಥಾನಕ್ಕೆ ಅಂತ. ಸೊ ಆ ಒಂದು ಕಾರಣದಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ, ಕಲ್ಲಿಂದನೇ ಮಾಡಿರೋದು ಕಂಪ್ಲೀಟಾಗಿ. ಸೊ ದೇವಸ್ಥಾನನೂ ಕೂಡ